ನಮಸ್ಕಾರ ವೀಕ್ಷಕರೇ, 30 ಮಿನಿಟ್ಸ್ 30 ನ್ಯೂಸ್ ವಿಶೇಷ ಬುಲೆಟಿನ್ಗೆ ಸ್ವಾಗತ. ನಾನು ಸೌಮ್ಯ ಮಳಲಿ. ಇವತ್ತು ಇಡೀ ದಿನ ನಡೆದಂತಹ ವಿದ್ಯಮಾನಗಳ ಪ್ರಮುಖ 30 ಸುದ್ದಿಯನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ದೇವೇಗೌಡರು ಈಗ ಇಬ್ಬರ ಹೆಗಲ ಮೇಲೆ ಕೈ ಹಾಕೊಂಡು ಹೋಗ್ತಾರೆ. ಇಷ್ಟರಲ್ಲೇ 4ರ ಮೇಲೆ ಹೋಗೋ ಕಾಲ ಬರಲಿದೆ ಅಂತ ಮಾಜಿ ಶಾಸಕ ಕೆಎನ್ ರಾಜಣ್ಣ ವಿವಾದಾತ್ಮಕ ಹೇಳಿಕೆ ನೀಡಿದ್ದಾರೆ. ರಾಜಣ್ಣ ಹೇಳಿಕೆಗೆ ವ್ಯಾಪಕ ಖಂಡನೆ ವ್ಯಕ್ತವಾಗಿತ್ತು. ಅಲ್ಲದೆ ಕಾಂಗ್ರೆಸ್ ನಾಯಕರೇ ರಾಜಣ್ಣ ಹೇಳಿಕೆಗೆ ಅಸಮಾಧಾನ ಹೊರಹಾಕಿದ್ರು. ಬಳಿಕ ಎಚ್ಚೆತ್ತ ರಾಜಣ್ಣ ಸ್ಪಷ್ಟನೆ ನೀಡಿದ್ದಾರೆ. ನನ್ನ ವಿರುದ್ಧ ಪಿತೂರಿ ಮಾಡಿ ಸುದ್ದಿ ತಿರುಚಿದ್ದಾರೆ. ದೇವೇಗೌಡರ ಬಗ್ಗೆ ನನಗೆ ಗೌರವ ಇದೆ. ನನ್ನ ಪದ ಬಳಕೆ ತಪ್ಪಾಗಿ ಅರ್ಥೈಸಲಾಗಿದೆ. ಈ ವಿಚಾರದಲ್ಲಿ ನಾನು ವಿಷಾದ ವ್ಯಕ್ತಪಡಿಸ್ತೀನಿ ಅಂತ ಹೇಳಿದ್ರು. ಈ ರಾಷ್ಟ್ರದ ಪ್ರಧಾನಿ ಆಗಿದ್ದಂಥವರು, ಮಾಜಿ ಪ್ರಧಾನಿಗಳು, ವಯಸ್ಸಲ್ಲಿ ಹಿರಿಯರು, ಅವ್ರ ಬಗ್ಗೆ ನಮಗೆ ಗೌರವ ಇದೆ. ಅವರ ಸೋಲು ಕೂಡ ನಾವು ನಿರೀಕ್ಷೆ ಮಾಡಿರಲಿಲ್ಲ. ಅದು ಕೂಡ ನಮ್ಮ ಮನಸ್ಸಿಗೆ ಬೇಸರ ಇದೆ ಅಂತ ಹೇಳಿದ್ರು ಕೂಡ ನಾನು ಹೇಳಿದ್ದೆ. ನಾನು ಮಾತಾಡಿದ್ದಂತಲ್ಲ, ಪದ ಬಳಕೆ ಏನಿದೆ ಅದನ್ನು ಅರ್ಥೈಸ್ತಕ್ಕಂಥವರು ತಪ್ಪು ಅರ್ಥೈಸಿದ್ದಾರೆ ಅಂತೇಳಿ ನಾನು ಭಾವಿಸ್ತಿದ್ದೇನೆ. ಆದಾಗ್ಯೂ ಕೂಡ ನಾನು ಹೆಚ್ಚು ವಾದ ಮಾಡೋಕ್ಕೆ ಹೋಗೋದಿಲ್ಲ. ಅದರಿಂದ ಅವ್ರಿಗೇನಾದರೂ ಅವರ ಕುಟುಂಬದವರಿಗೆ ಅಥವಾ ಅವರ ಪಕ್ಷದ ಅಭಿಮಾನಿಗಳಿಗೆ, ಮುಖಂಡಗಳಿಗೆ ಬೇಸರ ಆಗಿದ್ರೆ ನಾನು ವಿಷಾದವನ್ನು ವ್ಯಕ್ತಪಡಿಸ್ತೇನೆ. ಅವರು ಈ ರಾಷ್ಟ್ರದ ಯಾವಾಗ ಕೆಎನ್ ರಾಜಣ್ಣ ವಿವಾದಿತ ಹೇಳಿಕೆ ನೀಡಿದ್ರೋ ದಳಪತಿಗಳು ಸಿಡಿದೆದ್ರು. ದೇವೇಗೌಡರು, ಎಚ್ಡಿ ಕುಮಾರಸ್ವಾಮಿ, ಪ್ರಜ್ವಲ್ ರೇವಣ್ಣ ಆಕ್ರೋಶ ಹೊರಹಾಕಿದ್ರು. ಕೂಡಕ್ಕಾಗೋದಿಲ್ಲ, ಹೇಳಕ್ಕಾಗೋದಿಲ್ಲ, ಅವ್ರಿಗೆ ಶಕ್ತಿ ಇಲ್ಲ ಅಂತೇಳಿ ಅಪಹಾಸ್ಯ ಮಾಡೋರು ಇದ್ದಾರೆ. ಅದು ಸಾಧ್ಯ ಇಲ್ಲ ಅನ್ನೋದನ್ನ ಸಾಬೀತು ಮಾಡಿ ತೋರಿಸೋದು ನಮಗೆ. ಅಪಹಾಸ್ಯ ಮಾಡೋರು ಇದ್ದಾರೆ. ಒಂದು ಮಾತು ಹೇಳ್ತೀನಿ, ಈ ಸಾರಿ ದೈವಶಕ್ತಿ ಬರೀ ಕುಮಾರಸ್ವಾಮಿ, ದೇವೇಗೌಡ ಅಂತ ಅಲ್ಲ, ಇರ್ತಕ್ಕಂಥವ್ರು ಅಷ್ಟೇ ಅಲ್ಲ, ಒಬ್ಬ ಇಬ್ರಾಹಿಮೂ ಅಲ್ಲ, ದೇವೇಗೌಡರು ಕೂಡಕ್ಕಾಗೋದಿಲ್ಲ, ಹೇಳಕ್ಕಾಗೋದಿಲ್ಲ. ಆ ತುಮಕೂರಿನ ಮಹಾನ್ ನಾಯಕರು ಏನು ಇವತ್ತು ಸನ್ಮಾನ್ಯ ದೇವೇಗೌಡರ ಬಗ್ಗೆ ಅತ್ಯಂತ ಅನಾಗರಿಕವಾಗಿ ಒಂದು ವಿಕೃತ ಮನಸ್ಸಿನಲ್ಲಿ ಮೊನ್ನೆ ದಿನ ವ್ಯಕ್ತಪಡಿಸಿರ್ತಕ್ಕಂಥ ಅವರ ಜೀವನದ ಬಗ್ಗೆ ಅವರ ರಿಯಾಕ್ಷನ್ ಏನಿದೆ ಅದು ಅವ್ರ ಸಂಸ್ಕೃತಿಯನ್ನ ತೋರಿಸ್ತದೆ. ಹೌದಪ್ಪ, ಅವರಿಗೆ ಊರುಗಳಾಗಿ ಇಬ್ಬರು ಹೆಗಲಿಗೆ ಹೆಗಲು ಕೊಡುತ್ತಾರೆ. ನಾವು ಪ್ರತಿನಿತ್ಯ ದೇವರಿಗೆ ಪೂಜೆ ಸಲ್ಲಿಸಿ ಸಾಯಂಕಾಲ ದೇವಸ್ಥಾನದ ಆವರಣದಲ್ಲಿ ಪೂಜೆ ಸಲ್ಲಿಸ್ತೀವಲ್ಲ, ಆ ಉತ್ಸವ ಮೂರ್ತಿನ ಎತ್ಕೊಂಡು ಹೋಗ್ಬೇಕಾದ್ರೆ, ಮೆರವಣಿಗೆ ಮಾಡಬೇಕಾದ್ರೆ ಭುಜ ಕೊಟ್ಟೆ ನಾವು ಆ ದೇವ್ರನ್ನು ಮೆರವಣಿಗೆ ಮಾಡೋದು. ಇವತ್ತು ಅವರ ಸಾವಿನ ಬಗ್ಗೆ ಮಾತಾಡಿದಿರಲ್ಲ, ನನಗೆ ನಂಬಿಕೆ ಇದೆ. ನನ್ನ ಮನಸ್ಸಿಗೆ ಆ ಪದಗಳು ಕೇಳಿದಾಗ ನನ್ನ ಮನಸ್ಸಿಗೆ ಸ್ವಲ್ಪ ನೋವು ಆಗಿರ್ಬೋದು. ಯಾರೇ ಆಗಲಿ, ನಾನು ನಮ್ಮ ತಂದೆ ಅಂತಕ್ಕಂಥದ್ದಲ್ಲ, ನಾನು ಹಲವಾರು ಕಡೆ ಸಾವುಗಳು ಹೋದಾಗ ಕಣ್ಣಲ್ಲಿ ನೀರು ಹಾಕಿದ್ದೇನೆ. ಆ ಮಾತಿನ ದುರಂಕಾರ ನಿನ್ನೆ ದಿನದ್ದು 4 ಇದೇನು ಭುಜಗಳು ಬರ್ತವೆ ಅಂತ ಏನು ಹೇಳಿದ್ದಾರೆ. ಮೇಲೊಬ್ಬ ಇದ್ದಾರೆ. ಮೊದಲನೇದಾಗಿ ಅವರು ಜನಪ್ರತಿನಿಧಿಯಾಗಕ್ಕೆ ಲಾಯಕ್ಕಿಲ್ಲ ಅಂತಾನೆ ಮಧುಗಿರಿ ಜನ ಸೋಲ್ಸ್ ಮನೆ ಕಳ್ಸವ್ರೆ. ಯಾವ್ಯಾವ ಲೆಕ್ಕಕ್ಕಿಲ್ದೇ ಇರೋ ಮಾತಾಡಿದ್ರೆ ಅವಕ್ಕೆಲ್ಲ ಪ್ರತಿಕ್ರಿಯೆ ನಾನೇನು ಕೊಡ್ಲಿ ಸ್ವಾಮಿ? ಅವನು ದೊಡ್ಡ ದಂಧೆಕಾರ, ಏನೇನು ದಂಧೆ ಮಾಡೋರೆ ಎಲ್ಲ ವಿಚಾರ ಎಲ್ಲರಿಗೂ ಗೊತ್ತಿರೋಂಥ ವಿಚಾರ. ಎಂಥ ಕಳ್ಳ ಅಂತ ನಾವೇನು ಹೇಳ್ಬೇಕಾಗಿಲ್ಲ, ಇಡೀ ಜಗತ್ತು ಗೊತ್ತು. ದೇವೇಗೌಡರಿಗೆ ಕಾಲಿನ ಧೂಳಿನ ಸಮಾನ ಅಲ್ಲ ಅವನ ಬಗ್ಗೆ ನಾನೇನು ಮಾತಾಡಲಿ? ಆ ನೀಚ್ ಬಾಯಲ್ಲಿ ನೀಚ್ ಪದಗಳು ಬಂದವೆ.
ದೇವ್ರು ಉತ್ತರ ಕೊಡ್ತಾನೆ, ಜನ ಉತ್ತರ ಕೊಡ್ತಾನೆ. ಒಬ್ಬ ಜನಪ್ರತಿನಿಧಿ ಅನ್ನೋದಕ್ಕಿಂತ ಹೆಚ್ಚಾಗಿ ಅವನೇನು ಜನಪ್ರತಿನಿಧಿ ಅಲ್ಲ, ಈಗ ಇರೋರು ಜನಪ್ರತಿನಿಧಿ ಇದ್ದಾರೆ ಆಯ್ತಲ್ಲ. ಅವ್ರೇನು ಸೋತ್ಬಿಟ್ಟು ಮನೇಲಿ ಕೂತಿಲ್ವಾ, ಏನು ಗೆದ್ಬಿಟ್ಟವ್ರ? ಸೋತಿ ಮನೇಲಿ ಕೂತವ್ರೆ, ಮರ್ಯಾದೆ ಉಳಿಸ್ಕೊಳಕ್ ಹೇಳಿ 4 ಜನದ ಮುಂದೆ ಆಯ್ತಲ್ಲ. ಹಿಂಗೆ ಮಾತಾಡ್ತಿದ್. ಇನ್ನು ಕೆಎನ್ ರಾಜಣ್ಣ ಹೇಳಿಕೆಯನ್ನ ಕಾಂಗ್ರೆಸ್ ಹೈಕಮಾಂಡ್ ಖಂಡಿಸಿದೆ. ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ಗೆ ಕಾಂಗ್ರೆಸ್ ಹೈಕಮಾಂಡ್ ಕರೆ ಮಾಡಿದ್ದು ರಾಜಣ್ಣ ಅವರಿಂದ ಸ್ಪಷ್ಟನೆ ನೀಡುವಂತೆ ಸೂಚಿಸಿದೆ. ಈ ಕುರಿತು ದೆಹಲಿಯಲ್ಲಿ ಮಾತಾಡಿರೋ ಡಿಕೆ ಶಿವಕುಮಾರ್, ದೇವೇಗೌಡರ ಬಗ್ಗೆ ರಾಜಣ್ಣ ಆಡಿದ ಮಾತು ಸರಿಯಲ್ಲ, ಇಡೀ ಕಾಂಗ್ರೆಸ್ ಪಕ್ಷ ಈ ಹೇಳಿಕೆಯನ್ನ ಖಂಡಿಸುತ್ತೆ ಅಂದ್ರು. ಸಂಸದ ಡಿಕೆ ಸುರೇಶ್ ಮಾತನಾಡಿದ್ದು ದೇವೇಗೌಡರ ಹಿರಿತನಕ್ಕೆ ಎಲ್ಲರೂ ತಲೆಬಾಗಬೇಕು, ಹೇಗೆ ಮಾತನಾಡಿದ್ದು ರಾಜಣ್ಣ ಅವರ ಘನತೆಗೆ ತಕ್ಕದ್ದಲ್ಲ ಅಂತ ಹೇಳಿದ್ರು. ಪಕ್ಷದ ಒಬ್ಬ ನಾಯಕರಾದಂತ ರಾಜಣ್ಣವರು ನಮ್ಮ ರಾಜ್ಯದ ಹಿರಿಯ ರಾಜಕಾರಣಿಗಳು, ಅವರ ಪರಿಸ್ಥಿತಿ ಬಗ್ಗೆ ಮಾತಾಡಿದಂತ ಮಾತು ಇಡೀ ಕಾಂಗ್ರೆಸ್ ಪಕ್ಷ ಖಂಡಿಸ್ತದೆ. ನಾವೇ ಅವ್ರಿಗೆ ಪ್ರಧಾನಮಂತ್ರಿ ಮಾಡಿ ಅವ್ರಿಗೆ ಗೌರವದಿಂದ ಇಡೀ ರಾಷ್ಟ್ರ ಕಾಣ್ತಾ ಇದೆ. ಅಂತ ವ್ಯಕ್ತಿಗಳ ಆರೋಗ್ಯದ ಬಗ್ಗೆ ಈ ರೀತಿ ಮಾತಾಡೋದು ಸರಿಯಿಲ್ಲ. ಹೇಳಿರುವಂತ ಹೇಳಿಕೆ ಬಹುಶಃ ಖಂಡನೀಯ ಅಂತ ಹೇಳಿ ನಾನು ಭಾವಿಸಿದ್ದೇನೆ. ಮಾಜಿ ಪ್ರಧಾನಮಂತ್ರಿಗಳಂತ ದೇವೇಗೌಡರ ಬಗ್ಗೆ ಅವರಿಗೆ ಗೌರವ ಕೊಡಬೇಕಾಗಿರ್ತಕ್ಕಂಥದ್ದು, ಜೊತೆಗೆ ಅವರ ಹಿರಿತನಕ್ಕೆ ನಾವೆಲ್ಲರೂ ಕೂಡ ತಲೆಬಾಗಬೇಕಾಗ್ತದೆ. ಬೆಂಗಳೂರಿನ ಮಲ್ಲೇಶ್ವರಂ ಬಿಜೆಪಿ ಕಚೇರಿಯಲ್ಲಿ ಛಲವಾದಿ ನಾರಾಯಣ ಸ್ವಾಮಿ ಸುದ್ದಿಗೋಷ್ಠಿ ನಡೆಸಿದ್ರು. ಈ ವೇಳೆ ಮಾಜಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ದಾವಣಗೆರೆಯಲ್ಲಿ ಸಿದ್ದರಾಮಯ್ಯನವರು ಜನ್ಮದಿನ ಪ್ರಯುಕ್ತವಾಗಿ ಸಿದ್ದರಾಮೋತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗ್ತಾ ಇದೆ. ಸಿದ್ದರಾಮಯ್ಯನವರು ಉತ್ಸವ ಮಾಡಿಕೊಳ್ಳಲಿ, ಆದರೆ ಸಿದ್ದರಾಮಯ್ಯನವರು ಹೈಕಮಾಂಡ್ಗೆ ಯಾವ ಸಂದೇಶ ಕಳುಹಿಸಲು ಮುಂದಾಗಿದ್ದಾರೆ? ಡಿಕೆಶಿ ನನಗೆ ಸರಿಸಾಟಿ ಅಲ್ಲ ಅಂತ ಸಂದೇಶ ಕಳುಹಿಸುತ್ತಿದ್ದಾರಾ ಅಂತ ಲೇವಡಿ ಮಾಡಿದ್ರು. ಇನ್ನು ಬಿಜೆಪಿ ವಕ್ತಾರ ಎಂಜಿ ಮಹೇಶ್ ಮಾತಾಡಿದ್ದು ಸಿದ್ದರಾಮಯ್ಯನವರು ಮೂಲ ಕಾಂಗ್ರೆಸ್ನವರನ್ನ ಮೂಲೆ ಗುಂಪು ಮಾಡ್ತಿದ್ದಾರೆ ಅಂತ ಆರೋಪಿಸಿದ್ರು. ಹೈಕಮಾಂಡ್ ಅಂತಂದ್ರೆ ಕಾಂಗ್ರೆಸ್ ಅಲ್ಲ, ಕರ್ನಾಟಕಕ್ಕೆ ಹೈಕಮಾಂಡ್ ಅಂತಂದ್ರೆ ಸಿದ್ದರಾಮಯ್ಯ ಅಂತಕ್ಕಂಥ ಮೆಸೇಜ್ ಅನ್ನ ಹೈಕಮಾಂಡ್ಗೂ ಕಳಿಸ್ಲಿಕ್ಕೆ ಹೊರಟಿದ್ದಾರೆ. ಯಾಕೆಂತಂದ್ರೆ ಅವರು ಇಡೀ ಜೀವನದಲ್ಲಿ ಒಬ್ಬ ಬ್ಲಾಕ್ ಮೇಲ್ ಪೊಲಿಟಿಷಿಯನ್, ದೇಶದ ಬೆಂಗಳೂರಿನ ಪ್ರೆಸ್ ಕ್ಲಬ್ ಆವರಣದಲ್ಲಿ ಪತ್ರಿಕಾ ದಿನಾಚರಣೆ ಅಂಗವಾಗಿ ವಿಚಾರ ಸಂಕಿರಣ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮದಲ್ಲಿ ಸಿಎಂ ಬೊಮ್ಮಾಯಿ, ಮಾಜಿ ಸಿಎಂ ಎಸ್ಎಂ ಕೃಷ್ಣ, ಸಚಿವ ಶ್ರೀರಾಮುಲು, ಪ್ರೆಸ್ ಕ್ಲಬ್ನ ಪದಾಧಿಕಾರಿಗಳು ಭಾಗವಹಿಸಿದ್ರು. ಈ ವೇಳೆ ಮಾತನಾಡಿದ ಸಿಎಂ ಬೊಮ್ಮಾಯಿ, ಇತ್ತೀಚಿನ ಪತ್ರಿಕಾ ಉದ್ಯಮ ಯಾವ ರೀತಿ ನಡೀತಾ ಇದೆ ಎಂಬುದನ್ನು ನಾವು ನೋಡಿದ್ದೇವೆ. ನಮಗೆ ನೀವು ಅನಿವಾರ್ಯ, ನಿಮಗೆ ನಾವು ಅನಿವಾರ್ಯ, ನಿಮ್ಮ ಸಂಬಂಧ ಬಿಡಿಸಲಾಗದ ನಂಟು ಅಂತ ಹೇಳಿದ್ರು. ನಮ್ಮ ನಿಮ್ಮ ಸಂಬಂಧ ಆಗಲಿ ಸಾಹೇಬರು ಹೇಳಿದ್ರು, ಅಭಿನವ ಭಾವ ಸಂಬಂಧ. ನನ್ನ ಪ್ರಕಾರ ಅಭಿನವ ಭಾವ ಸಂಬಂಧ ಅದಕ್ಕಿಂತ ಹೆಚ್ಚಿನ ಸಂಬಂಧ ಇದೆ, ಗಂಡ ಹೆಂಡತಿ ಸಂಬಂಧ ಇದ್ದಂತೆ. ನಿಮ್ಮನ್ನು ಬಿಟ್ಟರೆ ನಮ್ಮದು ನಡೆಯೋದಿಲ್ಲ. ನಾವಿಲ್ಲಿ ಏನಾದರೂ ಮಾತಾಡಿದ್ವು ಜನರಿಗೆ ಮುಟ್ಟಬೇಕಾದ್ರೆ ನಿಮ್ಮ ಮುಖಾಂತರ ಮುಟ್ಟಬೇಕು. ಇಲ್ಲಿ ನಾನು ಒಬ್ಬನೇ. ಸಚಿವ ಸ್ಥಾನ ನಮಗೇನು ಅವಶ್ಯಕತೆ ಇಲ್ಲ, ಉಳಿದಿರೋದೇ ಇನ್ನು 6 ತಿಂಗಳು ಮಾತ್ರ ಅಂತ ರಾಯಚೂರಿನಲ್ಲಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿದ್ದಾರೆ. ಮಂತ್ರಿ ಸ್ಥಾನ ಬೇಕಂದ್ರೆ ದೆಹಲಿಗೆ ಹೋಗಬೇಕು, ಇವರನ್ನ ಭೇಟಿ ಆಗಬೇಕು, ಪಾಪ ಮಂತ್ರಿ ಆಗಬೇಕು ಅನ್ನೋರು ದಿನ ಹೋಗಿ ಕಾದು ಬರ್ತಾರೆ. ನಾನು ಮುಖ್ಯಮಂತ್ರಿ ಸ್ಥಾನ ಕೇಳಿಲ್ಲ, ಮಂತ್ರಿ ಸ್ಥಾನ ಕೇಳಿಲ್ಲ, ಹಿಂಗಾಗಿ ಆರಾಮಾಗಿದ್ದೀನಿ ಅಂತ ಹೇಳಿದರು. ಜನರು ಪ್ರವಾಹ, ಕೋವಿಡ್ನಂತಹ ಸಂಕಷ್ಟದಲ್ಲಿದ್ದಾಗ ಶಾಸಕರು ಲೆಹ್ ಲಡಾಖ್ ಅಧ್ಯಯನದ ಹೆಸರಲ್ಲಿ ಪ್ರವಾಸಕ್ಕೆ ತೆರಳಿದ್ದಾರೆ. ವಿಧಾನಸಭೆ ಭರವಸೆ ಸಮಿತಿಯ 15 ಶಾಸಕರ ಮೊದಲ ತಂಡ ಪ್ರವಾಸ ಕೈಗೊಂಡಿದ್ದು ತೀವ್ರ ಆಕ್ರೋಶಕ್ಕೆ ಗುರಿಯಾಗಿದ್ದಾರೆ. ಅಧ್ಯಯನಕ್ಕೆ ಹೋಗುವುದು ಸಾಮಾನ್ಯ, ಆದರೆ ಶಾಸಕರು ಲೆಹ್ ಲಡಾಖ್ ಪ್ರವಾಸ ಕೈಗೊಂಡಿದ್ದಾರೆ. ಲೆಹ್ನಲ್ಲಿ ಶಾಸನ ಸಭೆಯ ಆಡಳಿತ ಇಲ್ಲ, ಅಲ್ಲಿ ಲೆಫ್ಟಿನೆಂಟ್ ಗವರ್ನರ್ ಆಡಳಿತ ಇದೆ. ಆದ್ರಿಂದ ಅಧ್ಯಯನ ನೆಪದಲ್ಲಿ ಟೂರ್ ಮಾಡ್ತಿದ್ದಾರೆ ಅಂತ ಹೇಳಲಾಗ್ತಿದೆ. ಲೇಹ ಲಡಾಖ್ ಹೋಗಿದ್ದಾರೆ ಪಾಪ. ಹೋಗಿ ಆಕ್ಸಿಜನ್ ಕಡಿಮೆ ಇರುತ್ತಲ್ಲಿ ಸಿಲಿಂಡರ್ ತಗೊಂಡು ಹೋಗ್ಬೇಕಾಗಿತ್ತು. ಈ ಟೈಮಲ್ಲಿ ಕೋವಿಡ್ ಇದಿರ್ತಕ್ಕಂಥ ಸಂದರ್ಭದಲ್ಲಿ ದುಡ್ಡು ಮಿತಿವ್ಯಯ ಮಾಡಿ ಖರ್ಚು ಮಾಡಬೇಡಿ ಅಂತಾರೆ. ಇಷ್ಟು ಲಕ್ಷಾಂತರ ರೂಪಾಯಿ ದುಡ್ಡು ಇಲ್ಲಿ ಖರ್ಚು ಮಾಡೋ ಬದಲು ಆ ಕೋವಿಡ್ ಬಂದು ಸತ್ರಲ್ಲ, ಆಟೋ ಡ್ರೈವರು, ರಿಕ್ಷಾ ಡ್ರೈವರ್ ಅವ್ರಿಗೆ ಕೊಟ್ಟಿದ್ರೆ ಅದೇ ಪುಣ್ಯ ಬರೋದು. ದುಡ್ಡು ಶಾಸಕರ ಪ್ರವಾಸದ ಬಗ್ಗೆ ಸ್ಪೀಕರ್ ವಿಶ್ವೇಶ್ವರ ಹೆಗಡೆ ಕಾಗೇರಿಗೂ ಮಾಹಿತಿ ಇಲ್ವಂತೆ. ಭರವಸೆಗಳ ಸಮಿತಿ ಎಲ್ಲಿ ಪ್ರವಾಸಕ್ಕೆ ಹೋಗಿದ್ದಾರೆ ನೋಡ್ತೀನಿ ಅಂತ ಸ್ಪೀಕರ್ ಕಾಗೇರಿ ಹೇಳಿದ್ದಾರೆ.
ಅಕ್ರಮ ಹಣ ವರ್ಗಾವಣೆ ಪ್ರಕರಣದಲ್ಲಿ ಡಿಕೆ ಶಿವಕುಮಾರ್ ಜಾಮೀನು ಅರ್ಜಿ ವಿಚಾರಣೆಯನ್ನ ಇಡಿ ವಿಶೇಷ ನ್ಯಾಯಾಲಯ ಜುಲೈ 30ಕ್ಕೆ ಮುಂದೂಡಿದೆ. ಜಾಮೀನಿಗೆ ಆಕ್ಷೇಪ ಸಲ್ಲಿಸಲು ಇಡಿ ಸಮಯಾವಕಾಶ ಕೇಳಿತ್ತು. ಜುಲೈ 30ಕ್ಕೆ ಆಕ್ಷೇಪಣೆ ಸಲ್ಲಿಸಲು ಇಡಿ ಕೋರ್ಟ್ ಅನುಮತಿ ನೀಡಿದೆ. ಮುಂಗಾರು ಮಳೆ ಆರಂಭವಾದರೂ ಕೂಡ ಚಿತ್ರದುರ್ಗ ರೈತರಿಗೆ ಡಿಎಪಿ ಗೊಬ್ಬರ ಸಿಗ್ತಾ ಇಲ್ಲ. ಕೃಷಿ ಸಚಿವ ಬಿಸಿ ಪಾಟೀಲ್ ಉಸ್ತುವಾರಿ ಜಿಲ್ಲೆ ಚಿತ್ರದುರ್ಗದಲ್ಲೇ ಗೊಬ್ಬರದ ಕೊರತೆ ಇದೆ. ಒಂದು ಬ್ಯಾಗ್ ಡಿಎಪಿ ಗೊಬ್ಬರದ ಬೆಲೆಯನ್ನು 1350ಕ್ಕೆ ನಿಗದಿ ಮಾಡಲಾಗಿದೆ. ಯೂರಿಯಾ ಗೊಬ್ಬರ 1400ರಿಂದ 1600ಕ್ಕೆ ಮಾರಾಟ ಆಗ್ತಾ ಇದೆ. ಸದ್ಯ ಜಿಲ್ಲೆಯಲ್ಲಿ 7400 ಮೆಟ್ರಿಕ್ ಟನ್ ಡಿಎಪಿ ಗೊಬ್ಬರದ ಕೊರತೆ ಇದೆ. ಡಿಎಪಿ ಗೊಬ್ಬರ ದಾಸ್ತಾನಿಲ್ಲದೆ ರೈತರು ಹೈರಾಣಾಗಿದ್ದಾರೆ. ಗೊಬ್ಬರ ಕೊರತೆ ಬಗ್ಗೆ ಪ್ರತಿಕ್ರಿಯೆ ನೀಡಿರೋ ಕೃಷಿ ಸಚಿವ ಬಿಸಿ ಪಾಟೀಲ್, ಇದೆಲ್ಲವೂ ಕಾಂಗ್ರೆಸ್ನವರ ಹುನ್ನಾರ. ಡಿಎಪಿ ಗೊಬ್ಬರ ವಿತರಣೆಯನ್ನ ನಾವು ಸಮರ್ಥವಾಗಿ ನಿಭಾಯಿಸಿದ್ದೇವೆ ಅಂತ ಹೇಳಿದರು. ಪರಿಸ್ಥಿತಿಯನ್ನು ಕಾಂಗ್ರೆಸ್ನವರು ನಿರ್ಮಾಣ ಮಾಡಿದ್ದಾರೆ. ಇದುವರೆಗೂ ನಮ್ಮ ರಾಜ್ಯದಲ್ಲಿ ಎಲ್ಲೂ ಕೂಡ ಡಿಎಪಿ ಗೊಬ್ಬರಕ್ಕೆ ಕೊರತೆ ಆಗಿಲ್ಲ. ಅದನ್ನು ನಾವು ಸಮರ್ಥವಾಗಿ ನಿಭಾಯಿಸಿದ್ದೇವೆ. ಇವತ್ತು ಅದಕ್ಕೆ ಅಂಕಿಅಂಶಗಳನ್ನು ಈಗಾಗಲೇ ಸಾಕಷ್ಟು ಬಾರಿ ನಾನು ಕೊಟ್ಟಿದ್ದೀನಿ, ನಮ್ಮ ಭಗವಂತ ಖೂಬಾ ಅವರು ಕೂಡ ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ದೇಶದಲ್ಲಿ ರೈತರಿಗೆ ಬೇಕಾದಷ್ಟು ರಸಗೊಬ್ಬರ ಇದೆ. ರಾಜ್ಯದಲ್ಲಿ ಬೇಡಿಕೆಗಿಂತ 15 ಪಟ್ಟು ಹೆಚ್ಚು ಗೊಬ್ಬರ ಪೂರೈಕೆ ಆಗ್ತಾ ಇದೆ ಅಂತ ಕೇಂದ್ರ ರಾಸಾಯನಿಕ ಮತ್ತು ರಸಗೊಬ್ಬರ ಸಚಿವ ಭಗವಂತ ಖೂಬಾ ನೆಲಮಂಗಲದಲ್ಲಿ ಹೇಳಿದರು. ಕೂಡ ಎಲ್ಲಾದರೂ ಕೊರತೆ ಇದೆ ಅನ್ನುವಂಥದ್ದನ್ನ ರಾಜ್ಯ ಸರ್ಕಾರ ಗಮನ ತಂದಾಗ ಖಂಡಿತವಾಗಿಯೂ ಈ ಒಂದು ಜಿಲ್ಲೆಗಳಲ್ಲಿ ನಾವು ಇನ್ನಷ್ಟು ಗೊಬ್ಬರವನ್ನು ಪೂರೈಕೆಯನ್ನು ಮಾಡ್ತೀವಿ. ಕರಾವಳಿ ಭಾಗದ ಜಿಲ್ಲೆಗಳಾದ ದಕ್ಷಿಣ ಕನ್ನಡ, ಉಡುಪಿಯಲ್ಲಿ ಮಳೆಯ ಅಬ್ಬರ ಜೋರಾಗಿದೆ. ಆದ್ದರಿಂದ ಮುಂಜಾಗ್ರತಾ ಕ್ರಮವಾಗಿ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಿಸಲಾಗಿದೆ. ಮಂಗಳೂರಿನ ಸುತ್ತಮುತ್ತ ಗ್ರಾಮಗಳಲ್ಲಿ ಪ್ರವಾಹದ ಸ್ಥಿತಿ ನಿರ್ಮಾಣವಾಗಿದೆ. ಮನೆಗಳಿಗೆ ನೀರು ನುಗ್ಗಿದ್ದು ಜನಸಾಮಾನ್ಯರು ಪರದಾಡ್ತಿದ್ದಾರೆ. ಕರಾವಳಿ ಪಶ್ಚಿಮ ಘಟ್ಟದ ಜಿಲ್ಲೆಗಳಲ್ಲಿ 4 ದಿನ ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದೆ. ಮೀನುಗಾರರು ಸಮುದ್ರಕ್ಕಿಳಿಯದಂತೆ ಸೂಚನೆ ಕೊಡಲಾಗಿದೆ. ಇತ್ತ ಬೆಂಗಳೂರಿನಲ್ಲಿ ಇನ್ನು 4 ದಿನಗಳ ಕಾಲ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ. ಉತ್ತರ ಕನ್ನಡ ಜಿಲ್ಲೆಯಾದ್ಯಂತ ವರುಣನ ಆರ್ಭಟ ಮುಂದುವರೆದಿದೆ. ಗಾಳಿ ಸಹಿತ ಭಾರೀ ಮಳೆಗೆ ಹಲವೆಡೆ ಮನೆಗಳ ಮೇಲೆ ಮರಗಳು ಬಿದ್ದಿದ್ದು ಮನೆಗಳಿಗೆ ಹಾನಿಯಾಗಿದೆ. ಹೊನ್ನಾವರ ತಾಲೂಕಿನ ಕರ್ಕಿ ಗ್ರಾಮದಲ್ಲಿ ರಾಮಚಂದ್ರ ನಾಯ್ಕ್ ಮನೆ ಮೇಲೆ ಮರ ಬಿದ್ದಿದ್ದು ಮನೆ ಜಖಂ ಆಗಿದೆ. ರಾಯಚೂರಿನಲ್ಲೂ ಭಾರೀ ಮಳೆಯಿಂದಾಗಿ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಿದೆ. ಕಳೆದ 1 ತಿಂಗಳಿನಿಂದ ಬಿಡುವು ಕೊಟ್ಟಿದ್ದ ಮಳೆರಾಯ ಮತ್ತೆ ಅಬ್ಬರಿಸ್ತಾ ಇದ್ದಾನೆ. ಇಷ್ಟು ದಿನ ಮಳೆ ಇಲ್ಲದೆ ಕಂಗಾಲಾಗಿದ್ದ ರೈತರ ಮೊಗದಲ್ಲಿ ಮಂದಹಾಸ ಮೂಡಿದೆ. ಚಿತ್ರದುರ್ಗದ ಡಿಆರ್ಡಿಒದಲ್ಲಿ ಚಾಲಕ ರಹಿತ ವಿಮಾನ ಹಾರಾಟ ಯಶಸ್ವಿಯಾಗಿದೆ. ಸ್ವಾಯತ್ತ ಫ್ಲೈಯಿಂಗ್ ವಿಂಗ್ ಟೆಕ್ನಾಲಜಿ ವಿಮಾನ ಯಶಸ್ವಿಯಾಗಿ ಹಾರಾಡಿದೆ. ಡಿಆರ್ಡಿಒದ ಏರೋನಾಟಿಕಲ್ ಟೆಸ್ಟ್ ರೇಂಜ್ನಲ್ಲಿ ಚೊಚ್ಚಲ ಬಾರಿಗೆ ಚಾಲಕ ರಹಿತ ವಿಮಾನ ಹಾರಾಟ ಯಶಸ್ವಿಯಾಗಿದೆ. ಇನ್ನು ಟ್ವೀಟ್ ಮಾಡಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅಭಿನಂದನೆ ಸಲ್ಲಿಸಿದ್ದಾರೆ. ಆತ್ಮನಿರ್ಭರ್ ಭಾರತಕ್ಕೆ ಇದು ದಾರಿ ಅಂತ ರಾಜನಾಥ್ ಸಿಂಗ್ ಹೇಳಿದ್ದಾರೆ. ಸಂಸತ್ತಿನ ಜಲಶಕ್ತಿ ಸಲಹಾ ಸಮಿತಿ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಭೇಟಿ ನೀಡಿದೆ. ಪ್ರಹ್ಲಾದ್ ಸಿಂಗ್ ಪಟೇಲ್ ಜಲಶಕ್ತಿ ಖಾತೆ ರಾಜ್ಯ ಸಚಿವರ ನೇತೃತ್ವದಲ್ಲಿ 26 ಸಂಸದರ ಸದಸ್ಯರುಳ್ಳ ಸಲಹಾ ಸಮಿತಿ ಎಚ್ಎನ್ ವ್ಯಾಲಿ ಏತ ನೀರಾವರಿ ಯೋಜನೆಯನ್ನು ವೀಕ್ಷಿಸಿದ್ರು. ಈ ವೇಳೆ ಎಂಇಐಎಲ್ ಇಂಜಿನಿಯರ್ಗಳು ಎಚ್ಎನ್ ವ್ಯಾಲಿ ಕಾಮಗಾರಿ ಅನುಷ್ಠಾನದ ಬಗ್ಗೆ ವಿವರಿಸಿದರು. ಕಂದಾವಾರ ಕೆರೆ, ಮಾನಿ ಗೋಪಾಲಕೃಷ್ಣ ಕೆರೆಯನ್ನು ವೀಕ್ಷಿಸಿದರು. ಲೋನ್ ಕಟ್ಟದ್ದಕ್ಕೆ ಬ್ಯಾಂಕ್ ಸಿಬ್ಬಂದಿ ಮನೆ ಜಪ್ತಿ ಮಾಡಲು ಮುಂದಾಗಿದ್ರು. ಮನೆ ಜಪ್ತಿ ಮಾಡಿದ್ದಕ್ಕೆ ಎಎಸ್ಐ ಪತ್ನಿ ಸುನೀತಾ ಬ್ಯಾಂಕ್ ಸಿಬ್ಬಂದಿ ಮೇಲೆ ಮಚ್ಚಿನಿಂದ ಹಲ್ಲೆಗೆ ಯತ್ನಿಸಿದ್ದಾರೆ. ಈ ಘಟನೆ ಬೆಂಗಳೂರು ಹೊರವಲಯದ ದೇವನಹಳ್ಳಿ ಪಟ್ಟಣದಲ್ಲಿ ನಡೆದಿದೆ. ಮನೆಗಾಗಿ ಎಎಸ್ಐ ಪತ್ನಿ ಸುನೀತಾ ಎಸ್ಬಿಐ ಬ್ಯಾಂಕ್ನಿಂದ 70 ಲಕ್ಷ ಲೋನ್ ಪಡೆದಿದ್ರು. ಕಂತು ಕಟ್ಟದ ಹಿನ್ನೆಲೆಯಲ್ಲಿ ಮನೆ ಜಪ್ತಿ ಮಾಡಲು ಬ್ಯಾಂಕ್ ಸಿಬ್ಬಂದಿ ತೆರಳಿದ್ರು. ಈ ವೇಳೆ ಬ್ಯಾಂಕ್ ಸಿಬ್ಬಂದಿ ಮೇಲೆ ಸುನೀತಾ ಹಲ್ಲೆ ಮಾಡಿದ್ದಾರೆ. ಕೆಎಸ್ಆರ್ಟಿಸಿ ಬಸ್ ಹಾಗೂ ಖಾಸಗಿ ಬಸ್ ಮುಖಾಮುಖಿ ಡಿಕ್ಕಿ ಹೊಡೆದಿವೆ. 2 ಬಸ್ನಲ್ಲಿದ್ದ ಸುಮಾರು 35ಕ್ಕೂ ಹೆಚ್ಚು ಪ್ರಯಾಣಿಕರಿಗೆ ಗಾಯವಾಗಿದೆ. ಈ ಘಟನೆ ಶಿವಮೊಗ್ಗದ ಉಂಬ್ಳೆಬೈಲು ಬಳಿ ನಡೆದಿದೆ. ಗಾಯಾಳುಗಳನ್ನ ಮೆಗಾನ್ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇದೆ. ಚಾಮರಾಜನಗರ ಜಿಲ್ಲೆಯ ಗಡಿಭಾಗದ ತಮಿಳುನಾಡಿನ ತಾಳವಾಡಿ ಬಳಿ ಚಿರತೆ ಬೋನಿಗೆ ಬಿದ್ದಿದೆ. ಚಿಕ್ಕ ಗಾಜನೂರಿನ ಕ್ವಾರಿಯಲ್ಲಿ ಅಡಗಿದ್ದ ಚಿರತೆ ತಾಳವಾಡಿ ಸುತ್ತಮುತ್ತ ದನ ಕರುಗಳ ಮೇಲೆ ದಾಳಿ ನಡೆಸ್ತಾ ಇತ್ತು. ಚಿರತೆ ಬೋನಿಗೆ ಬಿದ್ದಿದ್ದು ಭವಾನಿ ಸಾಗರ ಅರಣ್ಯಕ್ಕೆ ಕೊಂಡೊಯ್ದು ಬಿಡುಗಡೆ ಮಾಡಲಾಯಿತು.
ಮಲೆನಾಡು ಭಾಗದಲ್ಲಿ ಕಾಡಾನೆಗಳ ಉಪಟಳ ಹೆಚ್ಚಾಗಿದೆ. ಕಾಡಾನೆಗೆ ಡಾಟ್ ಮಾಡಲು ವೈದ್ಯರು ಹರಸಾಹಸ ಪಟ್ಟರು. ಕಾಡಾನೆ ಬೆಳಗ್ಗಿನಿಂದ ತಪ್ಪಿಸಿಕೊಂಡು ಓಡಾಡ್ತಾ ಇದೆ. ಕಾರ್ಯಾಚರಣೆಗೆ ಸಾಕಾನೆಗಳನ್ನ ಬಳಸಿಕೊಂಡ್ರೂ ಕೂಡ ಒಂಟಿ ಸಲಗ ತಪ್ಪಿಸಿಕೊಳ್ತಾ ಇದೆ. ವಿಜಯಪುರ ಜಿಲ್ಲಾಸ್ಪತ್ರೆಯಲ್ಲಿ ವೈದ್ಯರ ಹಾಗೂ ಸಿಬ್ಬಂದಿ ನಿರ್ಲಕ್ಷ್ಯದಿಂದ ಯುವಕ ಸಾವನ್ನಪ್ಪಿದ್ದಾನೆ ಅಂತ ಮೃತನ ಸಂಬಂಧಿಕರು ಆರೋಪಿಸಿದ್ದಾರೆ. ವಿಷ ಸೇವಿಸಿದ ಕಾರಣ ಕಳೆದ ಜೂನ್ 27ರಂದು 24 ವರ್ಷದ ಉಮೇಶ್ನನ್ನ ಜಿಲ್ಲಾಸ್ಪತ್ರೆಗೆ ದಾಖಲಿಸಲಾಗಿತ್ತು. ಆದರೆ ವೈದ್ಯರು ಸರಿಯಾಗಿ ಚಿಕಿತ್ಸೆ ನೀಡಿಲ್ಲ. ಹೀಗಾಗಿ ನಮ್ಮ ಮಗ ಸಾವನ್ನಪ್ಪಿದ್ದಾನೆ ಅಂತ ಮೃತನ ಪೋಷಕರು ಆರೋಪಿಸಿದರು. ನಟ ನರೇಶ್ ಜೊತೆ ವಿವಾಹವಾಗಿದೆ ಎಂಬ ವಿಚಾರದ ಬಗ್ಗೆ ನಟಿ ಪವಿತ್ರ ಲೋಕೇಶ್ ಪ್ರತಿಕ್ರಿಯೆ ನೀಡಿದ್ದಾರೆ. ನನಗೆ ಕಳೆದ 5 ವರ್ಷಗಳಿಂದ ತೆಲುಗು ನಟ ನರೇಶ್ ಪರಿಚಯ ಇದ್ದಾರೆ. ನಾವಿಬ್ರು ಒಟ್ಟೊಟ್ಟಿಗೆ ಸಿನಿಮಾ ರಂಗದಲ್ಲಿ ಕೆಲಸ ಮಾಡ್ತಿದ್ದೀವಿ. ಆದರೆ ರಮ್ಯಾ ನರೇಶ್ ಪತ್ನಿ ಇರಬಹುದು. ಆದರೆ ಇಲ್ಲಿ ಯಾಕೆ ಬಂದು ಮಾತನಾಡ್ತಿದ್ದಾರೆ, ನನ್ನನ್ನು ಯಾಕೆ ಟಾರ್ಗೆಟ್ ಮಾಡ್ತಿದ್ದಾರೆ ಅನ್ನೋ ನಂಗೆ ಗೊತ್ತಿಲ್ಲ. ಅವ್ರ ಗಂಡನ ಜೊತೆ ಇರೋಕೆ ನಾನ್ಯಾಕೆ ಅಡ್ಡಿ ಮಾಡಲಿ ಅಂತ ಪವಿತ್ರ ಲೋಕೇಶ್ ಕಿಡಿಕಾರಿದ್ದಾರೆ. ಪವಿತ್ರ ಲೋಕೇಶ್ ಆರೋಪಕ್ಕೆ ರಮ್ಯಾ ರಘುನಾಥ್ ಟಾಂಗ್ ಕೊಟ್ಟಿದ್ದಾರೆ. ನನ್ನ ವಿರುದ್ಧ ಸುಖ ಸುಮ್ಮನೆ ಆರೋಪ ಮಾಡ್ತಿದ್ದಾರೆ ಅಂತ ಕಿಡಿಕಾರಿದ್ರು. 3 ಕೋಟಿ ಕೊಡ್ತೀನಿ, ಡಿವೋರ್ಸ್ ಲೆಟರ್ಗೆ ಸೈನ್ ಮಾಡುವಂತ ನರೇಶ್ ಧಮಕಿ ಹಾಕಿದಾರಂತೆ. ವಿವಿಧ ಬೇಡಿಕೆಗಳನ್ನು ಈಡೇರಿಸಬೇಕು ಅಂತ ಒತ್ತಾಯಿಸಿ ಬೆಂಗಳೂರು ಸೇರಿದಂತೆ ಕರ್ನಾಟಕದ ವಿವಿಧೆಡೆ ಪೌರ ಕಾರ್ಮಿಕರು ಅನಿರ್ದಿಷ್ಟಾವಧಿ ಪ್ರತಿಭಟನೆ ನಡೆಸುತ್ತಿದ್ದಾರೆ. ಪ್ರತಿಭಟನೆ ಹಿನ್ನೆಲೆಯಲ್ಲಿ ಪೌರ ಕಾರ್ಮಿಕರಿಗೆ ಸಿಎಂ ಬಸವರಾಜ ಬೊಮ್ಮಾಯಿ ಸಿಹಿ ಸುದ್ದಿ ನೀಡಿದ್ದಾರೆ. ರಾಜ್ಯದ ಎಲ್ಲಾ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿನ ಪೌರ ಕಾರ್ಮಿಕರಿಗೆ ಮಾಸಿಕ 2,000 ಸಂಕಷ್ಟ ಭತ್ಯೆ ನೀಡಲು ಅನುಮೋದನೆ ನೀಡಲಾಗಿದೆ. ಕನ್ಹಯ್ಯಲಾಲ್ ಹತ್ಯೆ ಖಂಡಿಸಿ ರಾಜ್ಯಾದ್ಯಂತ ಬೃಹತ್ ಪ್ರತಿಭಟನೆಗಳು ನಡೀತಾ ಇವೆ. ವಿಜಯಪುರದಲ್ಲಿ ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಯಿತು. ಕನ್ಹಯ್ಯಲಾಲ್ ಹತ್ಯೆಕೋರರಿಗೆ ಗಲ್ಲು ಶಿಕ್ಷೆ ನೀಡುವ ಬದಲು 1 ಕಿವಿ 1 ಕಣ್ಣು ತೆಗೆದು 2 ಕೈ ಕಾಲುಗಳನ್ನು ಕಡಿಸಬೇಕು ಅಂತ ಪ್ರತಿಭಟನಾಕಾರರು ಆಗ್ರಹಿಸಿದರು. ಕೇರಳದ ವಯನಾಡ್ನಲ್ಲಿ ಇತ್ತೀಚೆಗಷ್ಟೇ ಕಾಂಗ್ರೆಸ್ ಸಂಸದ ರಾಹುಲ್ ಗಾಂಧಿ ಅವರ ಕಚೇರಿಯನ್ನ ಕೆಲ ಕಿಡಿಗೇಡಿಗಳು ಧ್ವಂಸಗೊಳಿಸಿದ್ರು. ಇವತ್ತು ರಾಹುಲ್ ಗಾಂಧಿ ವಯನಾಡ್ನಲ್ಲಿರುವ ತಮ್ಮ ಕಚೇರಿಗೆ ರಾಹುಲ್ ಗಾಂಧಿ ಭೇಟಿ ನೀಡಿದರು. ಕಾಂಗ್ರೆಸ್ ಕಾರ್ಯಕರ್ತರು ಕೇಂದ್ರ ಸರ್ಕಾರದ ಅಗ್ನಿಪಥ್ ವಿರೋಧಿಸಿ ತೆಲಂಗಾಣದ ಹನಮೊಂಡ್ಕಾದಲ್ಲಿ ಪ್ರತಿಭಟನೆಯನ್ನ ನಡೆಸಿದ್ರು. ಈ ವೇಳೆ ಕಾಂಗ್ರೆಸ್ ಕಾರ್ಯಕರ್ತರು ಬಿಜೆಪಿ ಕಾರ್ಯಕರ್ತರ ನಡುವೆ ಮಾರಾಮಾರಿ ನಡೆದಿದೆ. ದೊಣ್ಣೆಯಿಂದ ಕಾರ್ಯಕರ್ತರು ಬಡದಾಡ್ಕೊಂಡಿದ್ದಾರೆ. ಪೈಗಂಬರ್ ಬಗ್ಗೆ ಅವಹೇಳನಕಾರಿ ಹೇಳಿಕೆ ನೀಡಿದ್ದ ನೂಪುರ್ ಶರ್ಮಾ ಇಡೀ ದೇಶದ ಜನರ ಕ್ಷಮೆ ಯಾಚಿಸಬೇಕು ಅಂತ ಸುಪ್ರೀಂ ಕೋರ್ಟ್ ಆದೇಶಿಸಿದೆ. ಪ್ರಧಾನಿ ನರೇಂದ್ರ ಮೋದಿ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಜೊತೆ ಮಹತ್ವದ ಮಾತುಕತೆ ನಡೆಸಿದ್ದಾರೆ. ಜಾಗತಿಕ ಸಮಸ್ಯೆಗಳು, ಉಕ್ರೇನ್ ಜೊತೆಗಿನ ಯುದ್ಧದ ಬಗ್ಗೆ ಉಭಯ ನಾಯಕರು ಮಾತನಾಡಿದ್ದಾರೆ. ನಾಳೆ ಗೋಲ್ಡನ್ ಸ್ಟಾರ್ ಗಣೇಶ್ ಬರ್ತ್ಡೇ. ಆದರೆ ಕೋವಿಡ್ ಕಾರಣ ಈ ಬಾರಿಯ ಹುಟ್ಟುಹಬ್ಬವನ್ನ ನಟ ಗಣೇಶ್ ಆಚರಿಸಿಕೊಳ್ತಾ ಇಲ್ಲ. ಭಾರತ ಇಂಗ್ಲೆಂಡ್ ವಿರುದ್ಧ 5ನೇ ಹಾಗೂ ಅಂತಿಮ ಟೆಸ್ಟ್ ಪಂದ್ಯ ಆರಂಭ ಆಗಿದೆ. ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಆರಂಭಿಸೋ ಟೀಂ ಇಂಡಿಯಾಗೆ ಆಘಾತ ಎದುರಾಗಿದೆ. ಆರಂಭಿಕ ಬ್ಯಾಟರ್ಗಳಾದ ಶುಭ್ಮನ್ ಗಿಲ್ 17 ರನ್, ಚೇತೇಶ್ವರ್ ಪೂಜಾರ 13 ರನ್ ಗಳಿಸಿ ಬೇಗನೆ ಔಟ್ ಆದ್ರು. ಸದ್ಯ ಭಾರತ 150 ರನ್ಗಳಿಗೆ 5 ವಿಕೆಟ್ ಕಳ್ಕೊಂಡು ಆಟವಾಡ್ತಾ ಇದೆ. ಇದಿಷ್ಟು ಸದ್ಯದ ನ್ಯೂಸ್ ಅಪ್ಡೇಟ್ಸ್. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ